ದೇಶವ್ಯಾಪಿ ಎಲ್ಲ ಕಾರ್ಮಿಕರ ಮುಷ್ಕರ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಇವತ್ತು ಭಾರತ್ ಬಂದ್ನ 2ನೇ ದಿವಸ ಇದೀಗ ಬರ್ತಾ ಇದೆ. ಬಂದ್ ಬ್ರೇಕಿಂಗ್ ನ್ಯೂಸ್. ರಾಮನಗರ ಕಡಬಗೆರೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿದೆ. 5 ಬಸ್ಗಳ ಗಾಜು ಪುಡಿ ಅಂತ ಯಾಕೋ ಬೇರೆ ಹಂತಕ್ಕೆ ಹೋಗ್ತಾ ಇದೆಯಲ್ಲ ಅಂತ ಅನಿಸ್ತಾ ಇದೆ. ಲೆಟ್ಸ್ ಟೇಕ್ ಎ ಲುಕ್. ರಾಮನಗರದಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ರಾಮನಗರ ಜಿಲ್ಲೆ ಕಡಬಗೆರೆಯಲ್ಲಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿದೆ. 5 ಬಸ್ಗಳು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಿ. ಯಾರೋ ಎಲ್ಲೋ ನಿಂತ್ಕೊಂಡು ಹೊಡೆದಿದ್ದಾರೆ ಇದನ್ನು. ಬಹುಶಃ ಆ ಗ್ರಾಮೀಣ ಭಾಗಕ್ಕೆ ಓಡಾಡುತ್ತಿರುವಂಥ ಬಸ್ಗಳಿರಬೇಕಿದು ಅಂತ ಅನಿಸ್ತಾ ಇದೆ. ರಾಮನಗರದಿಂದ ಬರ್ತಿರುವಂಥ ದೃಶ್ಯ. ಮಾಗಡಿ, ಸಾವಂತದುರ್ಗ, ಎಕ್ಸಾಕ್ಟ್ಲಿ ನಾನು ಆಗಲೇ ಊಹೆ ಮಾಡಿದ್ದು ಕರೆಕ್ಟ್ ಆಯಿತು. ಆ ಎಲ್ಲ ಕಡೆ ಓಡಾಡ್ತಿರ್ಬೇಕಾದ್ರೆ ಎಲ್ಲೋ ಯಾರೋ ಎಕ್ಸಾಕ್ಟಾಗಿ ಆ ಮುಂದಿನ ಗಾಜಿಗೆ ಕಲ್ಲು ಹೊಡೆದಿದ್ದಾರೆ. 5 ಬಸ್ಸುಗಳಿಗೆ ಕಲ್ಲು ಹೊಡೆದಿರುವ ಬಗ್ಗೆ ಮಾಹಿತಿ ವಿಜುವಲ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ. ಸೊ ಹೀಗಾಗಿ ಪ್ರಯಾಣಿಕರ ಹಿತದೃಷ್ಟಿಯಿಂದ ಬಸ್ ಓಡಿಸಬೇಕು ಅಂತ ಅಂದ್ಕೊಂಡ್ರು ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಬೇಡಪ್ಪ ಯಾಕೀಗ ಅಂತ ಅದಕ್ಕೆ ಹಿಂದೇಟು ಹಾಕಿ ಬಸ್ಗಳನ್ನು ಡಿಪೋಗೆ ತೊಗೊಂಬನ್ನಿ ಅಂತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಬೆಂಗಳೂರಿನಲ್ಲೂ ರಾತ್ರಿ ಪಾಳ್ಯದಲ್ಲಿ ಒಂದು 6 ಬಸ್ಗಳಿಗೆ ಕಲ್ಲು ಹೊಡೆದಿದ್ದಾರೆ. ಬಳ್ಳಾರಿಯಲ್ಲೂ ಕೂಡ ಅಲ್ಲಿ ಇಲ್ಲಿ ಕಲ್ಲು ಹೊಡೆದಿರುವಂಥ ನ್ಯೂಸ್ಗಳು ಬರ್ತಾ ಇದೆ. ಸೊ ನೀವು ನೋಡ್ತಿರುವಂಥ ದೃಶ್ಯ ಬೆಂಗಳೂರು, ಮಾಗಡಿ, ಸಾವಂತದುರ್ಗ ಆ ಭಾಗದಲ್ಲಿ ಓಡಾಡುತ್ತಿರುವ ಬಿಎಂಟಿಸಿ ಬಸ್ಗೆ ಕಲ್ಲು ತೂರಾಟ ಆಗಿದೆ. ಗಾಜುಗಳು ಪುಡಿ ಆಗಿದೆನೋ ಈ ಕ್ಷಣದ ಸುದ್ದಿ. ನೇರವಾಗಿ ರಾಮನಗರದ ನನ್ನ ಕೊಲೀಗ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಹನುಮಂತು. ಭಾರತ್ ಬಂದ್ನ ಬಿಸಿ ಜೋರಾಗೆ ತಟ್ಟಿದೆ ಅಂತ ಅನಿಸ್ತಾ ಇದೆ. ಯಾರು ಕಲ್ಲು ಹೊಡೆದಿದ್ದು? ಕಿಡಿಗೇಡಿಗಳ ಅಥವಾ ಈ ಭಾರತ್ ಬಂದ್ ಇನ್ಯಾರೋ ಅಡ್ವಾಂಟೇಜ್ ತಗೊಂಡಿದ್ದಾರಾ? ಏನಾಯ್ತು ಎಕ್ಸಾಕ್ಟ್ಲಿ? ಎಸ್ ಹರೀಶ್, ಏನಂತ ಹೇಳಿದ್ರೆ ರಾಮನಗರ ಜಿಲ್ಲೆಯಲ್ಲಿ ನಿನ್ನೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿ ನಂತರದಲ್ಲಿ ನಿರಾಶ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದಂಥದ್ದು ಭಾರತ್ ಬಂದ್ಗೆ. ಆದರೆ ಇವತ್ತು ಏನೋ ಬಂದ್ಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳು ಜೊತೆಗೆ ಬೆಂಬಲಗಳು ಕೂಡ ವ್ಯಕ್ತವಾಗಿರಲಿಲ್ಲ. ಆದರೆ ಏನು ಮಾಗಡಿ ಹಾಗೂ ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಲವಾರು ಕಡೆ ಅಂದರೆ ಮಾಗಡಿ ಡಿಪೋಗೆ ಸೇರಿದಂತಹ ಬಸ್ಗೆ ಕಡಬಗೆರೆ ಸಮೀಪ ಜೊತೆಗೆ ಏನು ಬೆಂಗಳೂರು BMTC ಬಸ್ಗಳಿಗೆ ತಾವರೆಕೆರೆ ಸಮೀಪದ ಲಕ್ಕುಪ್ನಹಳ್ಳಿ, ಸಂಗದಾಸನಪುರ ಜೊತೆಗೆ ಚನ್ನೇನಹಳ್ಳಿ ಈ ಭಾಗದಲ್ಲಿ 4 BMTC 2 KSRTC ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿರುವಂಥದ್ದು. ಹೀಗಾಗಿ 4 BMTC ಬಸ್ಸು ಹಾಗೂ 2 KSRTCಗಳ ಮೇಲೆ ಏನು ಕಲ್ಲು ತೂರಾಟದಿಂದ ಬಸ್ಗಳ ಗಾಜುಗಳು ಈಗಾಗಲೇ ಜಖಂಗೊಂಡಿರುವಂಥದ್ದು. ನೇರವಾಗಿ ಏನು ಒಂದು BMTC ಬಸ್ಸು 4 BMTC ಬಸ್ಗಳು ಹಾಗೂ 1 KSRTC ಬಸ್ಸನ್ನು ತಾವರೆಕೆರೆ ಪೊಲೀಸ್ ಠಾಣೆಗೆ ಜೊತೆಗೆ 1 KSRTC ಬಸ್ಸನ್ನು ನೆಲಮಂಗಲದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ರವಾನಿಸಿರುವಂಥದ್ದು. ಈ ಬಗ್ಗೆ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಯಾರು ಪ್ರತ್ಯಕ್ಷದರ್ಶಿಗಳು ನೋಡ್ಬಿಟ್ಟು ಇಂಥವ್ರು ಹೊಡೆದ್ರು ಹಿಂಗಾಯ್ತು ಅಂತ ಯಾರು ಹೇಳ್ತಿದ್ದಾರೆ ಹೆಂಗೆ? ಎಸ್ ಹರೀಶ್, ಏನಂತ ಹೇಳಿದ್ರೆ ಏನು ಬೆಂಗಳೂರಿನಿಂದ ಸಾವಂತದುರ್ಗಕ್ಕೆ ಬರ್ತಿದ್ದಂಥ ಬಸ್ಸು ಅಂದರೆ ಸಾವಂತದುರ್ಗ ಪ್ರವಾಸಿ ತಾಣ ಇಲ್ಲಿಗೆ ಬರ್ತಿದ್ದಂಥದ್ದು ಬಸ್ಸು ಜೊತೆಗೆ ಮಾಗಡಿಗೆ ಬರ್ಸಿದ್ದಂಥ ಬಸ್ಗಳ ಮೇಲೆ ಕಲ್ಲು ತೂರಿರುವಂಥದ್ದು. ಈ ಬಸ್ಗಳಲ್ಲಿ ಕೆಲವಾರು ಜನ ಪ್ರಯಾಣಿಕರು ಇದ್ದರು. ಆನಂದ ಏನು ಬಸ್ಗಳ ಮೇಲೆ ಕಲ್ಲು ತೂರಾಟದ ನಂತರದಲ್ಲಿ ಏನು ಪ್ರಯಾಣಿಕರು ಬೇರೊಂದು ಬಸ್ಗಳ ಮೂಲಕ ಒಂದು ಸಂಚಾರವನ್ನು ನಡೆಸಿರುವಂಥದ್ದು. ಸದ್ಯಕ್ಕೆ ಏನು ನಾವು ರಾಮನಗರದಲ್ಲಿದ್ದೇವೆ. ರಾಮನಗರದಲ್ಲಿ ಇರ್ತಕ್ಕಂಥ ಏನು ಬಸ್ ನಿಲ್ದಾಣದಲ್ಲಿ ಇರುವಂಥದ್ದು. ಈಗಾಗಲೇ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಬಸ್ಗಳು ಕೂಡ ಬಂದಿರುವಂಥದ್ದು. ಕೆಲವಾರು ಬಸ್ಗಳಲ್ಲಿ ಏನು ಪ್ರಯಾಣಿಕರಿಲ್ಲದೆ ಒಂದು ಬಸ್ಗಳು ಈಗಾಗಲೇ ಬಸ್ ನಿಲ್ದಾಣದಲ್ಲಿ ನಿಂತಿರುವಂಥದ್ದನ್ನು ಕಾಣಬಹುದಾಗಿದೆ. ಜೊತೆಗೆ ಏನು ಕಾಲೇಜ್ಗೆ ತೆರಳುವಂಥ ವಿದ್ಯಾರ್ಥಿಗಳು ಈಗಾಗಲೇ ಏನು ಬಸ್ ನಿಲ್ದಾಣಕ್ಕೆ ಬಂದಿರುವಂಥದ್ದು. ಇವತ್ತು ರಜೆಯನ್ನು ವಾಪಸ್ಸು ತೆಗೆದುಕೊಂಡು ಶಾಲಾ ಕಾಲೇಜುಗಳಿಗೆ ನೀಡಿರೋದ್ರಿಂದ ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಬಂದಿರುವಂಥದ್ದು. ಹಾಗಾಗಿ ಏನು ರಾಮನಗರದಲ್ಲಿ ಒಂದು ರೀತಿಯ ಬಂದ್ಗೆ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ಅನ್ನತಕ್ಕಂಥದ್ದು ಈಗಾಗಲೇ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಗೊಂದಲ ಉಂಟಾಗಿರುವಂಥದ್ದು. ಈ ಬಗ್ಗೆ ಏನು ವಿದ್ಯಾರ್ಥಿಗಳು ಕೂಡ ನನ್ನ ಜೊತೆ ಇದ್ದಾರೆ. ಬಂದಿದೆ ಜೊತೆಗೆ ಈಗಾಗಲೇ ಬಸ್ಗಳ ಮೇಲೆ ಕಲ್ಲು ತೂರಾಟ ಕೂಡ ನಡೆದಿದೆ. ಇದ್ರ ಬಗ್ಗೆ ನಿಮಗೆ ಯಾವ ರೀತಿಯಾದಂಥ ಅನಿಸುತ್ತೆ? ಸರ್, ನೆನ್ನೆ ಬಂದ್ ಮಾಡಿ ತುಂಬ ತೊಂದರೆ ಆಯಿತು ಸರ್. ನಮ್ಮ ಕಾಲೇಜ್ಗಳಲ್ಲಿ ಪ್ರಿಪೇಟ್ರಿಗಳಲ್ಲಿ ಏರ್ಪಡಿಸಿದ್ರು, ಅದರಿಂದ ತುಂಬ ತೊಂದರೆ ಆಯಿತು. ಅದಕ್ಕೆ ಇವತ್ತು ಒಂದು ಪ್ಲ್ಯಾನ್ ಮಾಡ್ಕೊಂಡು ವಾಟ್ಸಪ್ಪಲ್ಲಿ ಎಲ್ಲ ಗ್ರೂಪಲ್ಲಿ ಎಲ್ಲರೂ ಕ್ಲಾಸಿಗೆ ಬನ್ನಿ ಅಂತ ಮೆಸೇಜ್ ಮಾಡಿದ್ವಿ. ಅದಕ್ಕೆ ಎಲ್ಲರೂ ಬಂದಿದ್ದಾರೆ, ಖುಷಿ ಆಯಿತು. ಇವತ್ತು ಮೊನ್ನೆ 2 ಪ್ರಿಪೇಟ್ರಿ ಇತ್ತು ಸರ್, ಅದನ್ನು 2 ದಿನಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಈ ಥರ ಏನು ಇದು ಬಂದ್ ಮಾಡೋಕ್ಕಿಂತ ಮುಂಚೆ ಮೊದಲು ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಮಾಡ್ಬೇಕು ಸರ್. ಅವ್ರಿಗೆ ಮಾತ್ರ ಒಳ್ಳೇದು ಮಾಡ್ಕೋಬೇಕು ಅಂತ ನಮಗೆ ತೊಂದರೆ ಮಾಡಬಾರ್ದು ಸರ್. ಈಗ ಕಲ್ಲು ತೂರಾಟ ನಡೆಸಿರೋದ್ರಿಂದ ಭಯ ಆಗ್ತಾ ಇದೆಯಾ ಸರ್? ಭಯ ಏನೂ ಇಲ್ಲ. ಕಲ್ಲು ತೂರಾಟ ನಡೆಸಿರೋದು ಯಾರು ಸ್ಟೂಡೆಂಟ್ಸೇ ನಡೆಸಿರ್ತಾರೆ. ಅವ್ರು ತೊಂದರೆ ಆಗಿರ್ತದೆ, ಅದಕ್ಕೆ ನಡೆಸಿರ್ತಾರೆ. ಹನುಮಂತ, ಈ ಬಗ್ಗೆ ನೀವೇ ಹೇಳಿದ್ರೆ. ಎಸ್ ಹರೀಶ್.
ಸಾರಿಗೆ ಸಂಸ್ಥೆಯ ಬಸ್ಗೆ ಕಲ್ಲು ಹೊಡೆದ್ರು ಅಂದ್ರೆ BMTC ಕಲ್ಲು ಹೊಡೆದ್ರು ಅಂದ್ರೆ ಆ ಭಾಗದಲ್ಲಿ ತುಂಬಾ ಖಾಸಗಿ ಬಸ್ಗಳು ಓಡಾಡುತ್ತೆ, ಅದ್ರ ಕಥೆ ಏನು? ಎಸ್ ಹರೀಶ್, ಈಗಾಗಲೇ ಏನು ಬೆಂಗಳೂರು ಮಾರ್ಗವಾಗಿ ಅಂದ್ರೆ ಮಾಗಡಿಯಿಂದ ಬೆಂಗಳೂರಿಗೆ ಬರುವಂತ ಮಾರ್ಗದಲ್ಲಿ ಏನು ಕುಣಿಗಲ್ ಮಾರ್ಗವಾಗಿ ಹೈವೇಲಿ ಇರ್ಬೋದು, ಇಲ್ಲಿ ಭಾಗದಲ್ಲಿ ಸಾಕಷ್ಟು ಖಾಸಗಿ ಬಸ್ಗಳು ಕೂಡ ಓಡಾಡ್ತವೆ. ಆದ್ರೆ ಖಾಸಗಿ ಬಸ್ಗಳಿಗೆ ಇಲ್ಲಿಯ ತನಕ ಯಾವುದೇ ರೀತಿಯಾದಂತ ಹಾನಿ ಆಗಿಲ್ಲ. ಒಂದು ಮೂಲಗಳ ಪ್ರಕಾರ ಖಾಸಗಿ ಬಸ್ಗಳಿಂದ ಏನು ಸಾಕಷ್ಟು ದುಡಿಮೆ ಆಗ್ತಾ ಇತ್ತು, ಬಸ್ಗಳು ನಿಂತಿದ್ರಿಂದ. ಹೀಗಾಗಿ ಎಲ್ಲೋ ಒಂದ್ ಕಡೆ ಖಾಸಗಿ ಬಸ್ನ ಕೆಲವರು ಕಾರ್ಮಿಕರು ಇರ್ಬೋದು ಹೊಡೆದಿರ್ಬೋದು ಅಂತ ಈಗಾಗಲೇ ಬಸ್ನಲ್ಲಿದ್ದಂತ ಕಂಡಕ್ಟರ್ ಹೇಳುವಂತದ್ದು. ಜೊತೆಗೆ ಈಗಾಗಲೇ ಏನು KSRTC BMTC ಬಸ್ಗಳಿಗೆ ಹಾನಿಯಾಗಿರೋದ್ರಿಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಾಗಿದೆ. ಹರೀಶ್, ಪೊಲೀಸರು ಎನ್ಕ್ವೈರಿ ಮಾಡಲಿ. ಥ್ಯಾಂಕ್ ಯು ಹನುಮಂತು, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. 2 ದಿನ ಮುಷ್ಕರ ಇದೆ, ಯಾಕೆ ರಸ್ತೆಗಿಳಿಸಿದ್ರಿ ನೀವು ಬಸ್ನ ಅನ್ನೋ ಅರ್ಥದಲ್ಲಿರ್ಬೇಕಿದು ಅಂತ ಅನಿಸ್ತಾ ಇದೆ. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಹೋಗ್ತಿದ್ದೀವಿ. ನೀವು ನೋಡ್ತಿರುವಂತಹ ಬಸ್ಸಿನ ಮುಂಭಾಗದ ದೃಶ್ಯ ಇದು. ಬಳ್ಳಾರಿ, ಹುಬ್ಬಳ್ಳಿ, ನಿಪ್ಪಾಣಿ ಆ ಭಾಗದಲ್ಲಿ ಓಡಾಡ್ತಿರುವಂಥ ಬಸ್. ಎಕ್ಸಾಕ್ಟ್ಲಿ ಆ ನೇಮ್ ಬೋರ್ಡ್ ಏನಿದೆ ಅದ್ರ ಮೇಲ್ಗಡೆ ಕಲ್ಲು ಹೊಡೆದಿದ್ದಾರೆ. ಹಿಂದುಗಡೆ ಅಂತೂ ಕಂಪ್ಲೀಟ್ ಇಡೀ ಗ್ಲಾಸೇ ಕಂಪ್ಲೀಟ್ ಉಡಿಸಾಗಿದೆ. ಸೊ ಇದು ಬಳ್ಳಾರಿಯ ದೃಶ್ಯಾವಳಿಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಬಸ್ಗಳಿಗೆ ಕಲ್ಲು ಹೊಡೆದು ಅಲ್ಲಿನ ಜಖಂ ಮಾಡಿದ್ದಾರೆ. ಹಾಗಾಗಿ ಬಸ್ಗಳು ಸದ್ಯ ಹಾಲ್ಟ್, ಎಲ್ಲೂ ಓಡಾಡ್ತಿಲ್ಲ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಬಳ್ಳಾರಿಯಿಂದ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಈಶಾನ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳು ಇವತ್ತು ಓಡಾಡಲ್ವಾ? ಹೌದು ಹರೀಶ್, ಈಶಾನ್ಯ ಸಾರಿಗೆ ಸಂಸ್ಥೆಯ 4 ಬಸ್ಗಳಿಗೆ ಕಲ್ಲು ಬಿದ್ದಿದೆ. ಬೆಳಗ್ಗೆ 1 ಗಂಟೆಗಳ ಕಾಲ ಬಸ್ ಸಂಚಾರ ಆರಂಭವಾಗಿತ್ತು. ನಸುಕಿನ ಜಾವದಿಂದ ಸುಮಾರು 7 ಗಂಟೆವರೆಗೂ ಸಹ ಬಸ್ ಸಂಚಾರ ಬಳ್ಳಾರಿಯಲ್ಲಿ ಯಥಾವತ್ತಾಗಿತ್ತು. ಆದರೆ ಬಸ್ ಡಿಪೋಗಳ ಮುಂದ್ಗಡೆ ಸ್ವತಃ ಬಸ್ ಕಾರ್ಮಿಕರ ಸಂಘ ಏನಿದೆ ಮತ್ತು KSRTC ನೌಕರರ ಸಂಘದ ಎಲ್ಲ ಕಾರ್ಮಿಕರು ಮುಖಂಡರುಗಳು ಸಹ ಪ್ರತಿಭಟನೆಯನ್ನು ಮುಂದುವರಿಸಿದ ನಂತರ ಇದೀಗ ಅಕ್ಷರಶಃ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಬಸ್ ಏನಾದರೂ ಓಡಿಸಿದ್ರೆ, ಅಲ್ಲಿ ಏನಾದರೂ ಅನಾಹುತ ಆದರೆ ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರವೇ ಹೊಣೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಯಾವುದೇ ಚಾಲಕರು ಬಸ್ಗಳನ್ನ ಡಿಪೋದಿಂದ ಹೊರಗೆ ತೆಗಿತಾ ಇಲ್ಲ. ಹರೀಶ್, ಒಂದು ಆ ಭಾಗದಲ್ಲಿ ಗೊತ್ತಿರೋ ಹಾಗೆ ಎಡಪಕ್ಷಗಳು ಆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಇದನ್ನ ಪ್ರತಿಭಟನಾಕಾರರು ಮಾಡಿದ್ದಾರೆ ಅಂತಾನೋ ಅಥವಾ ಇನ್ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ ಅಂತಾನೋ, ಹೆಂಗೆ? ಹರೀಶ್, 2 ಬಸ್ಗಳಿಗೆ ಮಧ್ಯರಾತ್ರಿ ಕಲ್ಲು ಬಿದ್ದಿದೆ, 2 ಬಸ್ಗಳಿಗೆ ನಸುಕಿನ ಜಾವ ಕಲ್ಲು ಬಿದ್ದಿದೆ. ಹೀಗಾಗಿ ಕಿಡಿಗೇಡಿಗಳು ಮಾಡಿದಾರೋ ಅಥವಾ ಪ್ರತಿಭಟನಾಕಾರರು ಮಾಡಿದಾರೆ ಅನ್ನೋದು ಇನ್ನೂವರೆಗೂ ಸ್ಪಷ್ಟವಾಗಿಲ್ಲ. ಆದ್ರೆ ಕಿಡಿಗೇಡಿಗಳು ಮಾಡಿರುವಂತ ಸಾಧ್ಯತೆಗಳು ತುಂಬಾನೇ ಹೆಚ್ಚಾಗಿವೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲೇ ಯಾವುದೇ ಸಾರಿಗೆ ಚಾಲಕರುಗಳು ಬಸ್ಸನ್ನು ಹೊರಗಡೆ ತೆಗಿತಾ ಇಲ್ಲ. ಇನ್ನೊಂದು ಕಡೆ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ಆಂಧ್ರ ಸಾರಿಗೆ ಬಸ್ಗಳು ಮಾತ್ರ ಓಡಾಡ್ತಾ ಇವೆ, ಖಾಸಗಿ ಬಸ್ಗಳು ಸಹ ಬಳ್ಳಾರಿಯಲ್ಲಿ ಓಡಾಡ್ತಾ ಇಲ್ಲ. ಇನ್ನು ಉಳಿದಂತೆ ಟೆಂಪೋ ಟ್ಯಾಕ್ಸಿಗಳು ಮಾತ್ರ ಬಳ್ಳಾರಿಯಲ್ಲಿ ಓಡಾಡ್ತಾ ಇರೋ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಸಾಕಷ್ಟು ಪರದಾಡುವಂತ ಪರಿಸ್ಥಿತಿ ಒಂದ್ ಕಡೆ ನಿರ್ಮಾಣವಾಗಿದೆ. ಇನ್ನೊಂದು ಕಡೆ ಶಾಲಾ ಕಾಲೇಜುಗಳು ಬಂದ್ ಆಗಿವೆ. ಹರೀಶ್, ಎಂದಿನಂತೆ ಜನಜೀವನ ಆರಂಭ ಇದ್ರೂ ಸಹ ಶಾಲಾ ಕಾಲೇಜು ಮತ್ತು ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿರೋದ್ರಿಂದ ಜನರು ಒಂದ್ ಕಡೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ವೀರೇಶ್ ದಾನ್, ಈ ಕ್ಷಣದ ಮಾಹಿತಿಗಾಗಿ. ಬರ್ತಿರುವಂತಹ ಬಂದ್ ಬ್ರೇಕಿಂಗ್ ನ್ಯೂಸ್. ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಸುಧಾರಿಸಬೇಕಾಗಿತ್ತು, ಅದರ ಉಲ್ಟಾ ಇವತ್ತು ಇನ್ನೂ ಕೂಡ ಅದರ ಬಂದ್ ಬಿಸಿ ಜಾಸ್ತಿನೇ ತಡ್ತಾ ಇದೆ ಅಂತ. ನಿನ್ನೆ ಬಸ್ ಇತ್ತು, ಪ್ರಯಾಣಿಕರಿರಲಿಲ್ಲ. ಏನ್ ತೊಂದರೆ ಇಲ್ಲ ಅಲ್ಲ, ಇವತ್ತು ಹೋಗ್ಬಿಡೋಣ ಅಂತ ತುಂಬಾ ಜನ ಬರ್ತಾರೆ. ಈಗ ಪ್ರಯಾಣಿಕರಿದ್ದಾರೆ, ಬಸ್ ಇಲ್ಲ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನಿಮಗೆ ವಿಜುವಲ್ಸ್ ಕೂಡ ತೋರಿಸ್ತೀನಿ, ಬೇರೆ ಬೇರೆ ಭಾಗದಲ್ಲಿ ಹೆಂಗೆಲ್ಲ ಆಗಿದೆ ಅಂತ. ಬಳ್ಳಾರಿ ಭಾಗದಲ್ಲಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಅಲ್ಲಿ ಈಶಾನ್ಯ ಭಾಗದಲ್ಲಿ ಬಳ್ಳಾರಿ ಕಡೆ ಅದು, ಅಲ್ಲಿ ಕಿಡಿಗೇಡಿಗಳು ಕಲ್ಲು ಹೊಡೆದಿದ್ದಾರೆ, ಜಖಮೆ ಮಾಡಿದ್ದಾರೆ. ಹಂಗೆ ನೋಡೋಕ್ಕೋದ್ರೆ ದೊಡ್ಡ ಮಟ್ಟದಲ್ಲಿ ಹಿಂದೆ ಮುಂದೆ ಎಲ್ಲ ಆ ಭಾಗದಲ್ಲಿ ಓಡಾಡುವಂಥ ಬಸ್ಗೆ ನಾರ್ತ್ ಈಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ನೀವು ನೋಡ್ತಾ ಇದ್ದೀರಿ. ಮಧ್ಯಭಾಗದಲ್ಲಿ ರಾಮನಗರದಿಂದ ಬರ್ತಿರುವಂಥ ವಿಜುವಲ್ಸ್ ಅದು. ಬೆಂಗಳೂರು, ಮಾಗಡಿ, ಸಾವಂತದುರ್ಗ ಆ ಭಾಗದಲ್ಲಿ ಓಡಾಡ್ತಿರ್ಬೇಕು, ತಾವರೆಕೆರೆ ಈ ಥರದ್ದೆಲ್ಲ ಅಲ್ಲೆಲ್ಲ ಕೂಡ ಕಲ್ಲು ತೂರಾಟ ಆಗಿದೆ. ಬೆಂಗಳೂರಲ್ಲೂ ಕೂಡ ಇದೀಗ ಯಾಕೆ ಬೇಕು ರಿಸ್ಕ್ ಅಂತ ವಾಪಸ್ ಕಳಿಸ್ತಿದ್ದಾರೆ. ನೆನ್ನೆ ರಾತ್ರಿ ಪಾಳ್ಯದಲ್ಲಿ ಕಲ್ಲು ಹೊಡೆದಿದ್ದಾರೆ ಅಂತ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಬೆಂಗಳೂರಿನ ಯಶವಂತಪುರದ BMTC ಬಸ್ ನಿಲ್ದಾಣದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಮೂರ್ತಿ. ಹಂಗೆ ನೋಡಕ್ಕೆ ಹೋದ್ರೆ ನೆನ್ನೆ ಸಂಜೆ ಯಥಾಸ್ಥಿತಿಯಲ್ಲಿತ್ತು, ಬೆಳಗ್ಗೆ ಪ್ರಯಾಣಿಕರು ಈಗ ಬರ್ತಿರ್ತಾರೆ, ಆದರೆ ಬಸ್ ಇಲ್ಲ ಅಂತ ಏನಿದೆ ವ್ಯಕ್ತವಾಗ್ತಾ ಇದೆ. BMTC ಏನು ಹೇಳುತ್ತೆ, ಪ್ರಯಾಣಿಕರು ಏನು ಹೇಳ್ತಿದ್ದಾರೆ?
ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಯಾಕಂತ ಹೇಳಿದ್ರೆ ನಿನ್ನೆ ಸಂಜೆ ಯಥಾಸ್ಥಿತಿಗೆ ಮರಳಿದಂತಹ ಜನಸಂಚಾರ ಇರತಕ್ಕಂತಹದ್ದು, ಬಸ್ಗಳ ಓಡಾಟ ಇವತ್ತು ಮತ್ತೆ ಹಳಿ ತಪ್ಪಿರ್ತಕ್ಕಂತಹದ್ದು. ಯಾಕಂತ ಹೇಳಿದ್ರೆ ಅಲ್ಲಲ್ಲಿ ಅವಘಡಗಳು ಸಂಭವಿಸಿರ್ತಕ್ಕಂತಹದ್ದು. ನಾಗರಬಾವಿ ಇರಬಹುದು, ಹಾಗೆ ಏರೋಹಳ್ಳಿ ಇರಬಹುದು, ಇಲ್ಲಿ BMTC ಬಸ್ಗಳ ಮೇಲೆ ಕಲ್ಲನ್ನ ತೂರಾಟ ಮಾಡಲಾಗಿದೆ. ಹೀಗಾಗಿ ಬಹುತೇಕ ಡಿಪೋಗಳಿಂದ ಬಸ್ಸನ್ನ ಹೊರ ತೆಗೆಯಲಾಗ್ತಿಲ್ಲ. ಯಾಕಂತೆ ಕಾರಣ ಇಷ್ಟೇ, ಎಲ್ಲ ಕಂಡಕ್ಟರ್ ಮತ್ತೆ ಡ್ರೈವರ್ಗಳು ಸೇವೆಗೆ ಬಂದಿರತಕ್ಕಂತಹದ್ದು. ಆದ್ರೆ ಮೇಲಾಧಿಕಾರಿಗಳ ಆದೇಶ ಇದೆ, ಅಂದ್ರೆ ಮುಂದಿನ ವ್ಯವಸ್ಥೆಯನ್ನ ನೋಡ್ಕೊಂಡು ಬಸ್ಸನ್ನ ತೆಗಿಬೇಕು ಅಂತೇಳಿ. ಆದ್ರೆ ಮತ್ತೊಂದು ಕಾರಣ ಏನಂತ ಹೇಳಿದ್ರೆ, ಒಂದು ವೇಳೆ ಬಸ್ಸನ್ನ ಹೊರ ತೆಗೆದಿದ್ದೇ ಆದಲ್ಲಿ ಎಲ್ಲಾದ್ರೂ ಅವಘಡಗಳು ಸಂಭವಿಸಿದ್ರೆ, ಯಾರಾದ್ರೂ ಕಿಡಿಗೇಡಿಗಳು ಕಲ್ಲನ್ನ ತೋರಿದಂತಹ ಸಂದರ್ಭದಲ್ಲಿ ಆ ಒಂದು ಜವಾಬ್ದಾರಿಯನ್ನ ಡ್ರೈವರ್ ಮತ್ತೆ ಕಂಡಕ್ಟರ್ಗಳ ಮೇಲೆ ಹೇರ್ತಕ್ಕಂತ ವ್ಯವಸ್ಥಿತವಾಗಿ ಹೇರ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾರೆ. ಹೀಗಾಗಿ ಕಂಡಕ್ಟರ್ಗಳು ಮತ್ತೆ ಡ್ರೈವರ್ಗಳು ಪರಿಸ್ಥಿತಿಯನ್ನ ನೋಡ್ಕೊಂಡು ತೆಗಿಯೋಣ ಅಂತೇಳಿ ನಿಂತಿರ್ತಕ್ಕಂಥದ್ದು. ನಾವೀಗ ಘಟಕ 26 ಏನಿದೆ ಯಶವಂತಪುರ ವಿಭಾಗದಲ್ಲಿ ಇರ್ತಕ್ಕಂಥ BMTC ಡಿಪೋದ ಮುಂಭಾಗದಲ್ಲಿ ಇರ್ತಕ್ಕಂತಹದ್ದು, ಬಸ್ಗಳ ಹಾಗೆ ಡಿಪೋದಲ್ಲಿ ನಿಂತಿರ್ತಕ್ಕಂತಹದ್ದು. ಆದ್ರೆ ನಿನ್ನೆ ಬಸ್ಗಳು ಓಡಾಟ ಇತ್ತು, ಪ್ರಯಾಣಿಕರು ಇರಲಿಲ್ಲ. ಆದ್ರೆ ಇವತ್ತು ಬಸ್ ಸ್ಟ್ಯಾಂಡ್ ಗಳಲ್ಲಿ ಪ್ರಯಾಣಿಕರಿದ್ದಾರೆ, ಆದ್ರೆ ಬಸ್ಗಳು ಓಡಾಡ್ತಿಲ್ಲ. ಕಾರಣ ಇಷ್ಟೇ, ಕಲ್ಗಳನ್ನ ತೋರ್ಲಾಗ್ತಿದೆ. ಈಗ ನೀವು ದೃಶ್ಯಗಳಲ್ಲಿ ನೋಡಬಹುದು, ಎಲ್ಲ ಕಂಡಕ್ಟರ್ ಮತ್ತೆ ಡ್ರೈವರ್ಗಳು ಸೇವೆಗೆ ಬಂದಿರತಕ್ಕಂತಹದ್ದು. ಸೇವೆಗೆ ಬಂದು ಯಾವಾಗ ಬಸ್ಸನ್ನ ಮೇಲಧಿಕಾರಿಗಳ ಆದೇಶ ನೀಡ್ತಾರೆ ಆ ನಂತರ ಬಸ್ಸನ್ನ ತೆಗೆಯೋದಕ್ಕೆ ಕಾಯ್ಕೊಂಡು ನಿಂತಿರ್ತಕ್ಕಂತಹದ್ದು. ಇಲ್ಲೊಬ್ರು BMTC ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಮೇಲಧಿಕಾರಿಗಳ ಆದೇಶ ಏನಿದೆ, ಜನಗಳು ಕಾಯ್ತಿದ್ದಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ, ಯಾವಾಗ ತೆಗಿಬಹುದು ಏನು ಎತ್ತ ಅಂತೇಳಿ? ಸಮಯ ಇದು ಮೇಲಿಂದ ಆದೇಶ ಬರಬೇಕು. ನಾವೆಲ್ಲ ನಿನ್ನೆನೂ ಬಂದು ಇವತ್ತು ಬಂದಿದ್ದೀವಿ, ವಾಪಸ್ ಹೋಗಿದ್ದೀವಿ. ಇವತ್ತು ಕಾಯ್ತಾನಿದ್ದೀವಿ. ಅದು ಆದೇಶ ಬಂದಾಗ ನಾವು ಗಾಡಿ ಮತ್ತೆ ಮಾಮೂಲಿ ತರ ಯಥಾಸ್ಥಿತಿ ಆಗ್ತದೆ. ಅಷ್ಟೊತ್ತವರೆಗೂ ನಾವು ವೆಯ್ಟ್ ಮಾಡಬೇಕು. ಈಗ ಈ ಮೆಜೆಸ್ಟಿಕ್ ನಲ್ಲಿ ಬಸ್ಗಳನ್ನ ಒಳಗ್ ಬಿಟ್ಕೊಳ್ತಿಲ್ಲ, ಅಂದ್ರೆ ನೀವು ಮತ್ತೆ ವಾಪಸ್ ಡಿಪೋಗ್ ಹೋಗಿ ಅಂತ ಹೇಳ್ತಿದ್ದಾರೆ ಅಂತೇಳಿ. ಏನ್ ಕಾರಣ, ಯಾಕೆ ಅಂತೇಳಿ? ಅಲ್ಲೇನ ಮತ್ತೆ ಜಗಳ ಕಲ್ಗಿಲ್ ಹೊಡಿತಾರೆ, ಪೊಲೀಸು ಇದೆ, ಮತ್ತೆ ಜನಗಳು ಇಲ್ಲ. ಅಲ್ಲಿ ಬರೋರ್ನ ಅವರೇ ಕಳಿಸ್ತಾನಿದ್ದಾರೆ. ಆದ್ರಿಂದ ಹೋಗಿದ್ ಗಾಡಿಗಳು ಮತ್ತೆ ಬೆಳಿಗ್ಗೆ ಹೋಗಿರೋ 4-5 ಗಾಡಿಗಳು ಮತ್ತೆ ವಾಪಸ್ ಬಂದಿದೆ. ಅದಕ್ಕೆ ಯಾವ್ದನ ಅನಾಹುತ ಆದರೆ ನಾವೇ ಹೊಣೆ ಅಂದ್ಬಿಟ್ಟು ಡ್ಯಾಮೇಜ್ ಆಗಿರೋದು, ಅದಕ್ಕೋಸ್ಕರ ವಾಪಸ್ ಘಟಕಕ್ಕೆ ಬಂದಿದ್ದೀವಿ. ಸರ್, ಈಗ ಈ ಡಿಪೋದಲ್ಲಿ ಎಷ್ಟು ಬಸ್ಗಳು ಈಗ ಹೊರ ಹೋಗಿದ್ದಾವೆ? ಯಾವ್ದಾರ ಬಸ್ ವಾಪಸ್ ಬಂದಿದ್ಯಾ? ಟೋಟಲ್ ಎಷ್ಟು ಬಸ್ ಇದೆ? ಇವತ್ತು ಬೆಳಗ್ಗೆಯಿಂದ ಘಟಕ 26ರಿಂದ 17 ಬಸ್ಸು ಔಟ್ ಆಗಿದಾವೆ. ಇನ್ನು ಕೆಲವು ಬಸ್ಗಳು ಮೆಜೆಸ್ಟಿಕ್ ಇಂದ ವಾಪಸ್ ಅಧಿಕಾರಿಗಳ ಆದೇಶದ ಮೇರೆಗೆ ವಾಪಸ್ ಬಂದಿರೋ ಒಂದು 10 ಗಾಡಿಗಳು ವಾಪಸ್ ಬಂದಿದಾವೆ. ಇನ್ನು ಬರ್ತಲೇ ಇದಾವೆ ಮೆಜೆಸ್ಟಿಕ್ ಇಂದ. ಇನ್ನು ಹಾನಿಗಳು ಆಗ್ಬಹುದು ಅಂತ ವಾಪಸ್ ಕಳ್ಸ್ಕೊಂತ ಇದಾರೆ. ಮೆಜೆಸ್ಟಿಕ್ ಇಂದ ಬಂದು ಹೊರಗಡೆ ಬಿಟ್ಕೊಂತ ಇದಾರೆ. ಮತ್ತೆ ಪೊಲೀಸ್ನವರು ಬಂದಿದ್ರು ಒಬ್ರು ಇಲ್ಲಿ. ಗಾಡಿಗಳು ಕಲ್ಲ ಹೊಡೆದಿರೋಕೆ ಯಾಕೂ ಅಕ್ಲಾಮೆಂಟ್ ಕೊಡ್ತಾ ಇಲ್ಲ. ನಾವು ಕಂಪ್ಲೇಂಟ್ ತಗೊಂತಾ ಇಲ್ಲ. ಹಂಗೆ ಇದು ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲ ಗಾಡಿಗಳು ಅದೇ ತರ ನಿಂತಿದಾವೆ. ಎಲ್ಲ ಕಲ್ಲ ಹೊಡೆದಿರೋ ಗಾಡಿಗಳು ಅದೇ ತರ ನಿಂತಿದಾವೆ. ಇಲ್ಲಿ ಪೊಲೀಸ್ ಬಂದು ಇಲ್ಲೊಂದು ಗಾಡಿ ಕಲ್ಲ ಹೊಡೆದಿದೆ. ದೃಶ್ಯಗಳಲ್ಲಿ ನೀವು ಒಂದು ಬಸ್ಗೆ ಕಲ್ಲನ್ನ ಹೊಡೆದಿರ್ತಕ್ಕಂಥದ್ದನ್ನ ತೋರಿಸ್ತೀವಿ ಹರೀಶ್. ಇದೇ ಬಸ್ ಈಗ ಹೊರಹೋಗಿದೆ. ಹೊರಹೋದಂತಹ ಸಂದರ್ಭದಲ್ಲಿ ಬಸ್ಸಿಗೆ ಕಲ್ಲನ್ನ ಹೊಡೆದಿರ್ತಕ್ಕಂಥದ್ದು. ಹೀಗಾಗಿ ಮಚವಳ್ಳಿ ಗೇಟ್ ನಲ್ಲಿ ಇದೇ ಬಸ್ಗೆ ಕಲ್ಲನ್ನ ಹೊಡೆದಿದ್ದಾರೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಹೀಗಾಗಿ ಬಸ್ಸನ್ನ ಮತ್ತೆ ಡಿಪೋಗೆ ವಾಪಸ್ಸನ್ನ ಕರ್ಸ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಬಸ್ನಿಂದ ಹೊರಗಡೆ ಯಾವುದೇ ಬಸ್ಗಳು ಆಪರೇಟ್ ಆಗೋದು ಬೇಡ. ಯಾಕಂತ ಹೇಳಿದ್ರೆ ಇಂತಹ ಸಂದರ್ಭಗಳಲ್ಲಿ ನಷ್ಟಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಹೀಗಾಗಿ ಆ ಕಂಡಕ್ಟರ್ ಮತ್ತೆ ಡ್ರೈವರ್ ಗಳನ್ನ ಹೊಣೆ ಸಹ ಮಾಡಲಾಗುತ್ತೆ. ಹೀಗಾಗಿ ಬಸ್ಗಳನ್ನ ಸದ್ಯದ ಮಟ್ಟಿಗೆ ಹೊರತೆಗೆಯೋದು ಬೇಡ ಅಂತೇಳಿ ಅಧಿಕಾರಿಗಳು ನಿರ್ದೇಶನ ನೀಡಿರೋ ಹಿನ್ನೆಲೆಯಲ್ಲಿ ಡಿಪೋಗಳಿಂದ ಯಾವುದೇ ಬಸ್ಗಳು ಹೊರಡ್ತಿಲ್ಲ ಹರೀಶ್. ಇವ್ರಿಗೂ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಈ ತರದೆಲ್ಲ ನಡೀತಿರೋ ಸಂದರ್ಭದಲ್ಲಿ. ಬಟ್ ಡಿಪೋ ಮ್ಯಾನೇಜರ್ ಹೇಳಿದ್ರು ತೆಗೆದು ಬಿಡ್ತೀವಿ ಅಂತ ಇವ್ರು ಮಾತು ಹೇಳ್ತಿದ್ರು. ಬಟ್ ಇವ್ರಿಗೂ ಒಂದು ಭಯ ಇದೆಯಾ, ಹೆಂಗಪ್ಪ ತೆಗಿಯೋದು, ಹಿಂಗಾಗ್ಬಿಟ್ರೆ ಹೆಂಗೆ ಹೋದಾಗ ಅಂತೆಲ್ಲ? ಖಂಡಿತ ಹರೀಶ್. ಯಾಕಂತ ಹೇಳಿದ್ರೆ ಹೊರಗೆ ಹೋದಂತಹ ಸಂದರ್ಭದಲ್ಲಿ ಕಲ್ಲಿಗೆ ಬಸ್ ಬೀಳ್ಬಹುದು, ಅಥವಾ ಕಿಟಕಿ ಓಪನ್ ಇದ್ದಂತಹ ಸಂದರ್ಭದಲ್ಲಿ ಅದು ಡ್ರೈವರ್ಗೆ ಬೀಳ್ಬಹುದು, ಕಂಡಕ್ಟರ್ಗೆ ಆ ಕಲ್ಲು ಬೀಳ್ಬಹುದು. ಈ ಒಟ್ಟಿನಲ್ಲಿ ಬಸ್ ಅಲ್ಲದೆ ಮತ್ತೆ ಅಲ್ಲಿರ್ತಕ್ಕಂಥ ಚಾಲಕರು, ನಿರ್ವಾಹಕರಿಗೂ ಕಲ್ನೆಟ್ ಬೀಳ್ಬಹುದು. ಈ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೂ ಸಹ ಆತಂಕ, ಒಂದು ಭಯ ಅನ್ನೋದು ಸಹಜವಾಗಿ ಇದ್ದೇ ಇರುತ್ತೆ. ಹೀಗಾಗಿ ಅವರು ಸಹ ಹಿಂದೆ ಮುಂದೆ ನೋಡ್ತಕ್ಕಂತಹದ್ದು. ಅದಲ್ಲದೆ ಈಗ ಬಂದಿರತಕ್ಕಂತಹದ್ದು ಅಂದ್ರೆ ಇವ್ರನ್ನು ಸಹ ಹೊಣೆಗಾರರನ್ನಾಗಿ ಮಾಡ್ತಾರೆ. ಯಾಕೆ ನೀವು ನೋಡ್ಕೊಳಕ್ ಆಗ್ಲಿಲ್ವಾ, ಈ ತರದ ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ತೆ ಪೊಲೀಸ್ ಸ್ಟೇಷನ್ ಈ ತರದೆಲ್ಲ ಆಗುತ್ತೆ, ಮೆಮೋಗಳನ್ನ ಕೊಡ್ತಾರೆ. ಹೀಗಾಗಿ ಈ ಒಂದು ಉಸಾಬರಿಯೇ ಬೇಡ, ನೋಡೋಣ ಯಾವ್ದಾರ ಗಲಾಟೆಗಳು ಕಡಿಮೆ ಆದ್ರೆ, ಕಲ್ಲು ತೂರಾಟದಂತ ಪರಿಸ್ಥಿತಿಗಳು ನಿಂತ್ರೆ ಬಸ್ ತೆಗಿಯೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಚಾಲಕರು ಮತ್ತೆ ನಿರ್ವಾಹಕರು ಎಂದಿನಂತೆ ಕೆಲಸಕ್ಕೆ ಬಂದ್ರು ಸಹ ಅವರು ಬಸ್ ಡಿಪೋದಿಂದ ಬಸ್ಸನ್ನ ತೆಗೆದೇ ಕಾಯ್ತಿರ್ತಕ್ಕಂತಹದ್ದು ಹರೀಶ್. ಥ್ಯಾಂಕ್ ಯು ಸೊ ಮಚ್ ಮೂರ್ತಿ, ಈ ಕ್ಷಣದ ಮಾಹಿತಿಗಾಗಿ. ಇದು ಯಶವಂತಪುರ BMTC ಬಸ್ ನಿಲ್ದಾಣ. ಅಫ್ಕೋರ್ಸ್ 2-3 ಫ್ಲೋರ್ ಇದೆ. ಆ ಎಲ್ಲ ಕಡೆ ಕೂಡ ಈಗ ಬಸ್ ಓಡಾಡ್ತಿಲ್ಲ, ಜನ ಬರ್ತಿದ್ದಾರೆ. ಯಾಕೆಂದರೆ ನೆನ್ನೆದು ಉಲ್ಟಾ ಅದು. ನೆನ್ನೆ ಭಾರತ್ ಬಂದು ಯಾಕೆ ಹೋಗೋದು ಬೇಡಪ್ಪ ಅಂತ ಜನ ಹೋಗಿರಲಿಲ್ಲ.
ಆದರೆ ಬಸ್ನವರು ಜನಕ್ಕೆ ತೊಂದರೆ ಆಗಬಾರ್ದು ಅಂತ ನಿಧಾನಕ್ಕೆ ಬಸ್ ಬಿಟ್ಟಿದ್ರು. ಜನ ಮಾತ್ರ ಇರ್ತಿರಲಿಲ್ಲ. ಒಂದು ಬಸ್ಸಲ್ಲಿ 2-3 ಜನ ಹೋಗಿದ್ದೆಲ್ಲ ನೋಡಿದ್ದೀವಿ ನಾವು. ಇವತ್ತು ಏನೇನು ಸಂಜೆ ಚೆನ್ನಾಗಾಯ್ತಲ್ಲ, ಇವತ್ತು ಓಡಾಡೋಣ ಅಂತ ಜನ ಬಂದ್ಬಿಟ್ಟಿದ್ದಾರೆ, ಆದರೆ ಬಸ್ ಇಲ್ಲ. ಬಿಕಾಸ್ ಬಸ್ ಕಲ್ಲು ಹೊಡೆದಿದ್ದಾರೆ ಅಂತ. 3 ಭಾಗದ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀವಿ. ಬಳ್ಳಾರಿ ಈಶಾನ್ಯ ರಸ್ತೆ ಸಾರಿಗೆ ನಿಗಮ ನಿಯಮ ಅಲ್ಲಿ ಆ ಭಾಗದಲ್ಲಿ ದೊಡ್ಡ ಮಟ್ಟಕ್ಕೆ ಜಖಂ ಮಾಡಿದ್ದಾರೆ. ಹಾಗಾಗಿ ಬಸ್ ಸ್ಟೇಷನಲ್ಲಿ ಹಾಲ್ಟ್ ಇದೆ. ರಾಮನಗರ ಭಾಗದಲ್ಲಿ ಮಾಗಡಿ, ಸಾವಂದುರ್ಗ, ತಾವರೆಕೆರೆ ಈ ಥರದ್ದೆಲ್ಲ, ಅದು ಚಿನ್ನೇನಹಳ್ಳಿ ಈ ಥರದ್ದೆಲ್ಲ ಓಡಾಡ್ಬೇಕಾದ್ರೆ ಅಲ್ಲೂ ಬಸ್ಗೆ ಕಲ್ಲು ಹೊಡೆದಿದ್ದಾರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ. ಹಾಗಾಗಿ ಅದು ಕೂಡ ಅಲ್ಲಿ ಬಸ್ ಓಡಾಡ್ತಾ ಇಲ್ಲ. ಬೆಂಗಳೂರಿನ ರಾತ್ರಿ ಪಾಳೆ ಮತ್ತು ಬೆಳಗ್ಗೆ ಜಾವ ಆ ಭಾಗದಲ್ಲೂ ಕೂಡ ಒಂದು 6 ಬಸ್ಗಳು ಕಲ್ಲು ಹೊಡೆದಿದ್ದಾರೆ. ಹಾಗಾಗಿ ಡಿಪೋ ಮ್ಯಾನೇಜರ್ಸ್ಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಮೆಜೆಸ್ಟಿಕಲ್ಲೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಡಿಪೋಗೆ KR ಮಾರ್ಕೆಟಲ್ಲಿ ಕೂಡ ಹತ್ತಿರದ ಡಿಪೋಗೆ ಇಮಿಡಿಯೇಟ್ ಆಗಿ, ಅದು ಶಾಂತಿನಗರ ಆಗಿರಲಿ, ಯಾವ್ಯಾವ ಕಡೆ ಎಲ್ಲೆಲ್ಲಿದ್ದೀರಿ ಜಸ್ಟ್ ಗೋ ಡಿಪೋಗೆ ಹೋಗ್ಬಿಡಿ, ಏನು ಬೇಡ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಈಗ ಜನಕ್ಕೆ ಒದ್ದಾಡ್ತಿದ್ದಾರೆ. ತುಂಬ ಕಡೆ ಕಾಲೇಜ್ ಓಪನ್ ಅಂತಲೇ ರಾತ್ರಿ ಮೆಸೇಜ್ ಹಾಕಿದ್ದು. ಈ ಬೆಳಗ್ಗೆ ಅವರೆಲ್ಲ ಬಂದಮೇಲೆ ಎಲ್ಲಿ ಹೋಗೋದು? ತುಂಬ ಜನ ಇಲ್ಲ ಆಫೀಸ್ ಏನು ತೊಂದರೆ ಇಲ್ಲ, ಆಫೀಸ್ಗೆ ಹೋಗ್ಬೋಣ, ಆಫೀಸಿಗೆ ಬನ್ನಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಎಲ್ಲಿ ಹೋಗೋದು, ಹೆಂಗೆ ಹೋಗೋದು? ಇದು ಈಗ ಪ್ರಾಬ್ಲಮ್ ಸಿಗಾಕೊಂಡಿರೋದು. ನೆನೆ ಥರನೇ ಇದ್ಬಿಟ್ಟಿದ್ರೆ ಜನ ಎಲ್ಲ ಮನೇಲಿ ಇದ್ಬಿಡೋರೇನೆ ಆರಾಮಾಗಿ, ರಿಸ್ಕ್ ಬೇಡವೇ ಬೇಡ ಅಂತ. ಈಗ ನೀವು ಸ್ಕೂಲ್ ಇದೆ, ಶಾಲೆ ಇದೆ ಅಂತ ಓಪನ್ ಅನೌನ್ಸ್ ಮಾಡಿಬಿಟ್ರೆ ಈ ಕತೆ ಏನೋ ಈಗ ಪ್ರಾಬ್ಲಮ್ ಶುರುವಾಯಿತು. ಸೊ ಬಳ್ಳಾರಿ, ರಾಮನಗರ, ಬೆಂಗಳೂರು ಯಾಕೋ ನೆನ್ನೆ ಕಂಪೇರ್ ಮಾಡಿದ್ರೆ 8:51 ಈ ಸಮಯ ಭಾರತ್ ಬಂದ್ನ ಬಿಸಿ ನೆನ್ನೆಗಿಂತ ಈ ಕ್ಷಣ ಒಂದಷ್ಟು ಜಾಸ್ತಿನೇ ತಡ್ತಾ ಇದೆ ಅಂತ ಅನಿಸ್ತಾ ಇದೆ. ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಜನವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಕಾರ್ಮಿಕ ಸಂಘಟನೆ ಹೋರಾಟ ಕಾರ್ಮಿಕ ಹೋರಾಟ ಆಲ್ ಇಂಡಿಯಾ ಯೂನಿಯನ್ ಟ್ರೇಡ್ ಯೂನಿಯನ್ ಅಸೋಸಿಯೇಷನ್ ಏನಿದ್ದಾರೆ ಅವರೆಲ್ಲರೂ ಕೂಡ, ಅಫ್ಕೋರ್ಸ್ CITU, ಇವರೆಲ್ಲರೂ ಕೂಡ ಈ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ದೇಶದಾದ್ಯಂತ ಕಾರ್ಮಿಕರ ಒಕ್ಕೂಟ ಏನಿದೆ ದೇಶವ್ಯಾಪಿ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ನಿನ್ನೆ ಮತ್ತು ಇವತ್ತು. ಅಲ್ಲಲ್ಲಿ ಅಫ್ಕೋರ್ಸ್ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ತುಂಬ ಜನ ಬ್ಯಾಂಕ್ ಉದ್ಯೋಗಿಗಳಾಗಿರಲಿ, ಬೇರೆ ಬೇರೆ ಅಂಚೆ ಕಚೇರಿ ಆಗಿರಲಿ, ಅವರೆಲ್ಲರೂ ಕೂಡ ಪರೋಕ್ಷವಾಗಿ ಕೂಡ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ನೀವು ನೋಡ್ತಿರುವಂಥ ಹಲವಾರು ದೃಶ್ಯಾವಳಿಗಳು ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಬಸ್ಸುಗಳಿಗೆ ಮಾತ್ರ ತಟ್ಟಿದೆ ಭಾರತ್ ಬಂದ್ನ ಬಿಸಿ. ಇವತ್ತು ಬೆಳಗ್ಗೆ ನಂಬರ್ 1 ಬಸ್ಗಳು ರಸ್ತೆಗೆ ಇಳಿಲಿಲ್ಲ ಅಂದರೆ 50%, 50% ಈ ಯಾವುದೇ ಬಂದ್ ಪ್ರತಿಭಟನೆ ಯಶಸ್ವಿ ಆಯಿತು ಅಂತಲೇ ಅರ್ಥ. ಸೊ ಹಾಗಾಗಿ ನೆಲಮಂಗಲದಲ್ಲಿ ಒಂದು ಬಸ್ ಮೇಲೆ ಕಲ್ಲು ತೂರಾಟ ಅಂತ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಒಂದು ಕಡೆ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CITU ಅವರು ಪ್ರತಿಭಟನೆ ಮಾಡ್ತಿದ್ದಾರೆ, ಆಲ್ ಇಂಡಿಯಾ ಲೆವೆಲಲ್ಲಿ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಮೀನ್ವೈಲ್ ಇನ್ನೆಲ್ಲೋ ಬಿತ್ತು ಕಲ್ಲು. ಹಾಗಾಗಿ ಯಾವ ಬಸ್ಗಳು ಅದೇ ಸಾವಿರಾರು ಗಟ್ಟಲೆ ಬಸ್ ಇರೋದ್ರಿಂದ ಅವರು ರಸ್ತೆಗಳಿಗೆ ಇಳಿಲಿಲ್ಲ ಅಂದರೆ ಒಂದಂತೂ ನಿಜ, ರಸ್ತೆ ಖಾಲಿ ಕಾಣುತ್ತೆ. ಹಾಗಾಗಿ ಬೇಕು ಅನ್ನುತ್ತೆ, ಪ್ರತಿಭಟನೆ ಯಶಸ್ವಿ ಆಗುತ್ತೆ. ನಿನ್ನೆ ಮಧ್ಯಾಹ್ನದ ಮೇಲೆ ಏನು ನಾವು ನೀರಸ ಪ್ರತಿಕ್ರಿಯೆ ಅಂತ ಕರಿತೀವಿ, ಇವತ್ತು ಅದಕ್ಕೆ ಮಗದೊಂದು ಚಾಲನೆ ಸಿಕ್ಕಿಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಬಸ್ಗಳು ಕಲ್ಬಿತ್ತು, ಎಲ್ಲ ಡಿಪೋಗಳಿಗೆ ಹೋಗ್ತಾ ಇದೆ. ನಿನ್ನೆಗಿಂತ ಕಡಿಮೆ ಪ್ರಮಾಣದಲ್ಲಿ ಬಸ್ ಓಡಾಡ್ತಾ ಇದೆ. ಭಾರತ್ ಬಂದ್ಗೆ ಈ ಕ್ಷಣ ಒಂದಷ್ಟು ಬಿಸಿ ತಟ್ಟಿದೆ ಅಂತ ಅನ್ನಿಸ್ತಾ ಇದೆ.